Hello, dear students. This is Manjunath R, Assistant Professor, Department of Management. I am teaching you Export Management of 5th semester BBA, which comes under Mangalore University. Dear students, let's revise what we discussed in the previous session. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ಸೆಷನ್ನಲ್ಲಿ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮತ್ತು ಮೀನಿಂಗ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಂಬ ವಿಷಯದ ಮೇಲೆ ಚರ್ಚೆಯನ್ನ ಮಾಡಿದ್ವಿ. ದಿಸ್ ಸೆಷನ್, ಸೆಷನ್ ನಂಬರ್ 2 ಡೀಲ್ಸ್ ವಿತ್ ಬೆನಿಫಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಫಾರ್ ದಿ ನೇಷನ್. ಅಂದ್ರೆ ಹೇಗೆ ಅಂತಾರಾಷ್ಟ್ರೀಯ ವ್ಯಾಪಾರ ಒಂದು ದೇಶದ ಆರ್ಥಿಕತೆಯ ಅಭಿವೃದ್ಧಿಯಲ್ಲಿ ಸಹಾಯವನ್ನ ಮಾಡುತ್ತೆ ಅನ್ನೋದನ್ನ ನಾವು ಈ ಸೆಷನ್ ನಲ್ಲಿ ಚರ್ಚೆ ಮಾಡೋಣ. ಈ ಯೂನಿಟಿನ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಟು ಮೇಕ್ ಸ್ಟೂಡೆಂಟ್ಸ್ ಫೆಮಿಲರೈಸ್ ವಿತ್ ದಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಈ ಸೆಷನ್ನಿನ ಔಟ್ಕಮ್ಸ್, ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಬೆನಿಫಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಫಾರ್ ದಿ ನೇಷನ್. ಪ್ರೀತಿಯ ವಿದ್ಯಾರ್ಥಿಗಳೇ, ಹಾಗಾದ್ರೆ ಹೇಗೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಒಂದು ದೇಶ ತೊಡಗುವುದರಿಂದ ಒಂದು ದೇಶದ ಆರ್ಥಿಕ ಪರಿಸ್ಥಿತಿ ಹೇಗೆ ಸದೃಢ ಆಗುತ್ತೆ ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಪಾಯಿಂಟ್ ನಂಬರ್ 1, ಗ್ರೇಟರ್ ವೆರೈಟಿ ಆಫ್ ಗೂಡ್ಸ್ ಅವೈಲಬಲ್ ಫಾರ್ ಕನ್ಸಂಪ್ಷನ್. International trade brings in different varieties of a particular product from different destination. This gives consumers a wider range of choices which will not only improve their quality of life but also as a whole it will help country to grow. ಒಂದೇ ಪ್ರಾಡಕ್ಟಿನ ಡಿಫರೆಂಟ್ ವೆರೈಟೀಸ್ ನ ಬೇರೆ ಬೇರೆ ಡೆಸ್ಟಿನೇಷನ್ಸ್ ಗಳಿಂದ ಕನ್ಸ್ಯೂಮರ್ಸು ಕನ್ಸಂಪ್ಷನ್ಗೆ ಅವೈಲ್ ಮಾಡೋದ್ರಿಂದ ಅವರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ಯಾವಾಗ ಒಂದು ದೇಶದ ಹ್ಯೂಮನ್ ರಿಸೋರ್ಸಸ್ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೋ ಆಟೋಮೆಟಿಕಲಿ ಒಂದು ದೇಶದ ಆರ್ಥಿಕತೆ ಕೂಡ ಸದೃಢವಾಗುತ್ತೆ. ಎಫಿಷಿಯಂಟ್ ಅಲೋಕೇಶನ್ ಅಂಡ್ ಬೆಟರ್ ಯುಟಿಲೈಸೇಷನ್ ಆಫ್ resources. Efficient allocation and better utilization of resources happens when many countries tend to produce goods in which they have a comparative advantage. ಈ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಅಂದ್ರೆ ಏನಪ್ಪಾ ಅಂದ್ರೆ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಒಂದು ದೇಶದಲ್ಲಿ ಪ್ರಾಡಕ್ಷನ್ ನ ಮಿನಿಮಮ್ ಕಾಸ್ಟ್ ನೊಂದಿಗೆ ಉತ್ಪಾದನೆ ಮಾಡುವುದಕ್ಕೆ ನಾವು ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಅಂತ ಕರಿತೀವಿ. ವೆನ್ ಕಂಟ್ರೀಸ್ ಪ್ರೊಡ್ಯೂಸ್ ಥ್ರೂ ಕಂಪ್ಯಾರಿಟಿವ್ ಅಡ್ವಾಂಟೇಜ್, ವೇಸ್ಟ್ಫುಲ್ ಡುಪ್ಲಿಕೇಶನ್ ಆಫ್ ರಿಸೋರ್ಸಸ್ ಈಸ್ ಪ್ರಿವೆಂಟೆಡ್. ಇಟ್ ಹೆಲ್ಪ್ಸ್ ಸೇವ್ ದ ಎನ್ವೈರನ್ಮೆಂಟ್ ಫ್ರಮ್ ಹಾರ್ಮ್ಫುಲ್ gases being leaked into the atmosphere and also provides countries with a marketing power. Promotes efficiency in production. International trade promotes efficiency in production as countries will try to adopt best methods, innovative methods of production to keep cost minimum in order to remain competitive. Countries that can produce product at minimum cost will be able to gain large share in the market. Therefore, an incentive to produce efficiently arises. This will help to increase the standard of the product and consumers will have a good quality of product to consume. More employment. International trade helps generate more employment through the establishment of new industries to cater to the demands of various countries. ಯಾವಾಗ ಅಂತಾರಾಷ್ಟ್ರೀಯ ವ್ಯಾಪಾರ ಹೆಚ್ಚಾಗುತ್ತೋ ಆ ಸಂದರ್ಭದಲ್ಲಿ ಬಿಸ್ನೆಸ್ ಮೆನ್ ಅಂಡ್ ಬಿಸ್ನೆಸ್ ಆರ್ಗನೈಸೇಷನ್ಸ್ start establishing
new industries in order to cater to the demands of various countries. ಯಾವಾಗ ಒಂದು ದೇಶದ ಉದ್ಯೋಗ ಪರಿಸ್ಥಿತಿ ಸಬಲವಾಗುತ್ತೋ ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಇರುವ ಯುವ ಜನಾಂಗಕ್ಕೆ ಉದ್ಯೋಗ ದೊರಕುತ್ತೆ. ಉದ್ಯೋಗ ದೊರಕಿದಾಗ ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ, ಮತ್ತೆ ಹಾಗೇನೆ ಅವ್ರ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಗುತ್ತೆ. ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಗೋದು ಅಂದ್ರೆ ನಮ್ಮ ದೇಶದ ಆರ್ಥಿಕತೆ ಮತ್ತು GDP ಜಾಸ್ತಿ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಯಾವಾಗ ನಮ್ಮ ದೇಶದ GDP ಜಾಸ್ತಿ ಆಗುತ್ತೋ ಇಟ್ ಆಟೋಮೆಟಿಕಲಿ ಇಂಡಿಕೇಟ್ಸ್ ದಟ್ ಎಕಾನಮಿ ಈಸ್ ಇನ್ ಗುಡ್ ಕಂಡೀಷನ್. Consumption at cheaper cost. International trade enables a country to consume things which either cannot be produced within its borders or production may cost very high. Therefore, it becomes cost cheaper to import from other countries through foreign trade. When organizations in domestic country produces goods which are high cost, customers have options to import or purchase from other countries at cheaper rate. Therefore, it helps domestic economy to improve, and at the same time consumers will have quality of products to consume. Automatically a country will grow when quality of customers improves. Reduces trade fluctuations. By making the size of the market large with large supplies and extensive demand, international trade reduces trade fluctuations. The prices of goods tend to remain more stable. Utilization of surplus produce. International trade enables different countries to sell their surplus products to other countries and earn foreign exchange. When companies in domestic countries start producing excess goods and services, what it does is it supplies to the other countries. Therefore, it earns foreign exchange. ನಮ್ಮ ದೇಶದಲ್ಲಿ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ಸ್ ಜಾಸ್ತಿ ಆದಾಗ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಪರಿಸ್ಥಿತಿ ಉತ್ತಮ ಪರಿಸ್ಥಿತಿನಲ್ಲಿ ಇರುತ್ತೆ. ಅದು ಒಂದು ಸೌಂಡ್ ಎಕಾನಮಿಯ ಇಂಡಿಕೇಶನ್. ಫೋಸ್ಟರ್ಸ್ ಪೀಸ್ ಅಂಡ್ ಗುಡ್ ವಿಲ್. ಇಂಟರ್ನ್ಯಾಷನಲ್ ಟ್ರೇಡ್ ಫೋಸ್ಟರ್ಸ್ ಪೀಸ್ ಅಂಡ್ ಗುಡ್ ವಿಲ್ ಅಂಡ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಮಾಂಗ್ ನೇಷನ್ಸ್. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಒಂದು ದೇಶ ತೊಡಗಿದಾಗ ಪರಸ್ಪರ ಎರಡೂ ದೇಶಗಳ ನಡುವಿನ ಸಂಬಂಧ ಉತ್ತಮವಾಗಿರುತ್ತೆ. ಮತ್ತೆ ಗುಡ್ ವಿಲ್ ಏನು ರೆಪ್ಯುಟೇಷನ್ ಅಂತ ಹೇಳ್ತೀವಿ, ನೇಮ್ ಅಂಡ್ ಫೇಮ್ ಅಂತ ಹೇಳ್ತೀವಿ, ಅದು ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಬರುತ್ತೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.